ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಈ ಸಿನಿಮಾನ ಟ್ರೈ ಮಾಡೋ ಹಾಗೆ ಮಾಡಿದ್ದು ಅಜಯ್ ರಾವ್ ಅವರ ಹಿಂದಿನ ಸಿನಿಮಾ. ಅದು ತುಂಬ ವರ್ಡ್ ಆಫ್ ಮೌತ್ ಪಡೆದುಕೊಂಡು ಅಜಯ್ ರಾವ್ ಅವ್ರಿಗೆ ತಕ್ಕನಾಗಿ ಕಂಬ್ಯಾಕ್ ಕೊಟ್ಟಿದ್ದಂಥ ಸಿನಿಮಾ. ಅಜಯ್ ರಾವ್ ಅವ್ರ ಮೇಲೆ ಸ್ವಲ್ಪ ಹೋಪ್ಸ್ ಇಟ್ಕೊಂಡು ಈ ಸಿನಿಮಾ ನೋಡೋಕ್ಕೆ ಹೋಗಿದ್ದೆ. ಬಟ್ ಏನಾಯಿತು ಅನ್ನೋದನ್ನು ಮುಂದೆ ನೋಡೋಣ. ರಾಧೇಯ ಇದು ವೇದಾ ಗುರು ಅವರ ಡೈರೆಕ್ಷನಲ್ಲಿ ಕೃಷ್ಣ ಅಜಯ್ ರಾವ್ ಅವರು ಹಾಗೆ ಸೋನಲ್ ಅವರು ಲೀಡ್ ಆಕ್ಟ್ರೆಸ್ ಆಗಿ ನಟಿಸಿರುವಂಥ ಸಿನಿಮಾ. ಡೈರೆಕ್ಟ್ ಆಗಿ ಇಲ್ಲಿನ ಸ್ಟೋರಿ ಕಡೆ ಬರೋದಾದ್ರೆ, ಒಬ್ಬ ಸೈಕೋ ಕಿಲ್ಲರ್ ತನ್ನ ಕೈಯಿಂದ ಸುಮಾರಷ್ಟು ಕೊಲೆಗಳನ್ನ ಮಾಡಿರ್ತಾನೆ. ಅದಕ್ಕೆ ಕಾರಣ ಏನು, ಹಾಗೆಯೇ ಕಿಲ್ಲರ್ ಆಗೋದಕ್ಕೆ ಕಾರಣ ಏನು, ಅವನು ಯಾಕೆ ಅಷ್ಟು ಕೊಲೆಗಳನ್ನ ಮಾಡ್ದ ಅನ್ನೋದೇ ಇಲ್ಲಿನ ಸ್ಟೋರಿ ಒನ್ ಲೈನರ್. ಇಲ್ಲಿ ನನಗೆ ಪಾಸಿಟಿವ್ ಅಂತ ಅನಿಸಿದ ಕೆಲವು ಅಂಶಗಳು ಏನು ಅಂತಂದ್ರೆ, ಮೊದಲಿಗೆ ಗಿರೀಶ್ ಅವರ ಸಿಚುವೇಶನ್ ಕಾಮಿಡಿ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಈ ಹಿಂದೆ ಅಜಯ್ ರಾವ್ ಅವರು ಲವರ್ ಬಾಯ್ ಆಗಿ ನಟಿಸಿರುವಂತ ಸಾಕಷ್ಟು ಸಿನಿಮಾಗಳನ್ನ ನಾವು ಈಗಾಗಲೇ ನೋಡಿದೀವಿ. ಬಟ್ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನಲ್ಲಿ ಅಜಯ್ ರಾವ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲಿನ ಫೈಟ್ ಸೀನ್ಗಳನ್ನ ಅಜಯ್ ರಾವ್ ಅವರನ್ನ ಮಾಸ್ ಆಗಿ ಕಾಣಿಸೋ ತರ ಫ್ರೇಮ್ಗಳು ಇದ್ದಿದ್ದು ಪರ್ಸನಲಿ ನನಗೆ ತುಂಬಾ ಖುಷಿನ ತಂತು. ಇಲ್ಲಿ ಅಮ್ಮನ ಕುರಿತಾಗಿ ಒಂದು ಸಾಂಗ್ ಇದೆ, ಅದರ ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಗುಮ್ಮ ಅಂತ ಒಂದು BGM ಇದೆ, ಅದು ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಇಷ್ಟನ್ನ ಬಿಟ್ರೆ ಮತ್ತೇನು ಪಾಸಿಟಿವ್ ಪಾಯಿಂಟ್ಗಳು ನನಗೆ ಈ ಸಿನಿಮಾದಲ್ಲಿ ಕಾಣಿಸ್ಲಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನನಗೆ ನೆಗೆಟಿವ್ ಅಂತ ಅನಿಸಿದ ವಿಷಯಗಳು ಏನು ಅಂತಂದರೆ, 25-30% ಆಫ್ ಸಿನಿಮಾನ ಬರೀ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ರೂಮ್ನಲ್ಲಿನೇ ಕತೆ ಪ್ಲೇಸ್ ಆಗಿರುವುದು ಸ್ವಲ್ಪ ನನಗೆ ಡಿಸ್ಟರ್ಬ್ ಆಯಿತು. ಅಲ್ಲಿರುವಂಥ ಸೀನ್ಗಳನ್ನ ತುಂಬ ಡಾರ್ಕ್ ಆಗಿ ಪ್ರೆಸೆಂಟ್ ಮಾಡಿದ್ದು, ಆ ಸೀನ್ಗಳು ನನಗೆ ತುಂಬ ಡಿಸ್ಟರ್ಬ್ ಮಾಡ್ತು ಅಂತ ಅನಿಸ್ತು. ಸೈಕೋ ಕಿಲ್ಲರ್ನ ಪಾತ್ರ ಅಂತ ಟ್ರೇಲರ್ನಲ್ಲಿ ನೋಡಿದಾಗ ಇದೊಂದು ಥ್ರಿಲ್ಲರ್ ಜಾನರ್ನಲ್ಲಿ ಬರುವಂಥ ಸಿನಿಮಾ ಆಗಿರ್ಬೋದಾ ಅಂತ ನನಗೆ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು. ಬಟ್ ಇಲ್ಲಿ ಕಥೆನ ತುಂಬ ಫ್ಲಾಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕೃಷ್ಣ ಅಜಯ್ ರಾವ್ ಅವರ ಯುದ್ಧಕಾಂಡ 2 ಸಿನಿಮಾ ನೋಡಿ ಆದಮೇಲೆ ನಾನು ಕೂಡ ಅವರ ಮುಂದಿನ ಸ್ಕ್ರಿಪ್ಟ್ ಸೆಲೆಕ್ಷನ್ಗಳು ಚೆನ್ನಾಗಿ ಆರಿಸ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಸಿನಿಮಾದಿಂದ ಪಡೆದುಕೊಂಡಿದ್ದಂಥ ಅಟೆನ್ಷನ್ನ ಈಗ ಅಜಯ್ ರಾವ್ ಅವರು ಇಲ್ಲಿ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕಥೆನ ತುಂಬ ಫ್ಲಾಟ್ ಆಗಿ ಬೋರಿಂಗ್ ಅನಿಸೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದು ನನಗೆ ತುಂಬ ಬೇಜಾರಾಯಿತು. ಇನ್ಫ್ಯಾಕ್ಟ್ ಸಿನಿಮಾ ಮುಗಿದ್ರೆ ಸಾಕಪ್ಪ ಅನ್ನೋಷ್ಟರ ಮಟ್ಟಿಗೆ ಈ ಸಿನಿಮಾದ ಪ್ರೆಸೆಂಟೇಷನ್ ಇದೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಬೋದು. ಇಷ್ಟು ನೆಗೆಟಿವ್ ಪಾಯಿಂಟ್ಗಳನ್ನ ಪಾಯಿಂಟ್ಔಟ್ ಮಾಡಿ ಹೇಳೋಕೆ ನಮಗೂ ಕೂಡ ಬೇಜಾರಾಗುತ್ತೆ. ಒಂದು ಸಿನಿಮಾ ಮಾಡೋಕ್ಕೆ ಒಬ್ಬ ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಕ್ಯಾಮ್ರಾಮನ್ವರೆಗೆ ತುಂಬಾ ಕಷ್ಟ ಇರುತ್ತೆ. ಬಟ್ ನಾವು ಕೊಡುವಂಥ ಕಾಸಿಗೂ ಕೂಡ ಬೆಲೆ ಇರುತ್ತೆ ಅಲ್ವಾ, ಅದಕ್ಕಾಗಿಯೇ ಈ ರಿವ್ಯೂ ಮಾಡ್ತಿರೋದು. ಐ ಹೋಪ್ ಅಜಯ್ ರಾವ್ ಅವರ ಮುಂದಿನ ಸಿನಿಮಾಗಳಾದರೂ ಚೆನ್ನಾಗಿರಲಿ ಅಂತ ಆಶಿಸ್ತಾ ಈ ರಿವ್ಯೂನ ಇಲ್ಲಿಗೆ ಮುಗಿಸೋಣ. ಹೋಗೋಕ್ಕೂ ಮುಂಚೆ ಒಂದು ಮಾತು, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ಹಾಗೆ ನೋಡ್ತಿದ್ರೆ ಅಥವಾ ಹೊಸದಾಗಿ ನಮ್ಮ ವಿಡಿಯೋಗಳು ನಿಮಗೆ ರೀಚ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ಏನಾದರೂ ಸಜೆಷನ್ ಹೇಳಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಿದ್ದೀನಿ. ಥ್ಯಾಂಕ್ ಯು.